ನಾನಿವತ್ತು ಶ್ರೀ ಕೃಷ್ಣ ಬೇಕರಿಗೆ ಯಾಕೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ. ನಾವು ಕೃಷ್ಣ ಬೇಕರಿಗೆ ಬಂದಿದ್ದು ಕೇಕ್ ಆರ್ಡರ್ ಮಾಡಿದ್ವಿ, ಅದನ್ನ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಕೇಕ್ ಆರ್ಡರ್ ಮಾಡಿರೋದು, ಕೇಕ್ ತಗೊಂಡು ಸೀದಾ ಹೊರಟಿದ್ದು ನಾವು ನಮ್ಮ ಅಪ್ಪ ಅಮ್ಮನ ಮನೆಗೆ. ನಮ್ಮ ಅಪ್ಪ ಅಮ್ಮನ ಮನೆಗೆ ಬಂದ್ಬಿಟ್ಟು ನಾನು ಕೇಕ್ ಓಪನ್ ಮಾಡಿಬಿಟ್ಟು ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಇವತ್ತು ನಮ್ಮ ಅಪ್ಪ ಮತ್ತೆ ನಮ್ಮಮ್ಮ ಮದುವೆ ಆಗಿರುವಂತಹ ದಿನ. ಸೊ ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಆ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತ ಬಿಟ್ಟು ನಾವು ಮನೆಗೆ ಹೋಗಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಊಟ ಪ್ಲಾನ್ ಮಾಡಿದ್ವಿ ಹೋಟ್ಲಲ್ಲಿ. ಮನೆಯಿಂದ ಸೀದಾ ಹೊರಡಬೇಕಾದ್ರೆ ನಾವು 2 ಗಾಡಿ ಒಂದು ಆಟೋ ಮಾಡ್ಕೊಂಡು ಸೀದಾ ಬಂದಿದ್ದು ನಾವು ಸೈಕೋ ಮಸಾಲಿ ಹೋಟ್ಲಿಗೆ. ಸೈಕೋ ಮಸಾಲಿಗೆ ಬಂದ ತಕ್ಷಣ ಆರ್ಡರ್ ಬರೋ ತನಕ ನನ್ನ ತಮ್ಮ ತೀಟ್ಲೆ ಮಾಡೋದನ್ನ ಬಿಡ್ತಿರ್ಲಿಲ್ಲ. ಸೊ ಫೈನಲ್ ಆಗಿ ಆರ್ಡರ್ ಬಂತು, ನಮ್ಮ ವೈಫ್ ಎದ್ಬಿಟ್ಟು ಸೊ ಎಲ್ಲರಿಗೂ ಹಾಕಿ ಕೊಡ್ತಾ ಇದ್ರು. ನಾನು ಮತ್ತೆ ನನ್ನ ವೈಫು ಸಾದಾ ಕುಷ್ಕ ಮತ್ತೆ ದಾಲ್ ತಿಂದ್ವಿ. ಯಾಕಂದ್ರೆ ನಮ್ಮ ವೈಫಿಗೆ ಹುಷಾರಿಲ್ದಿರೋ ಕಾರಣಕ್ಕೂ ಸೆಲೆಬ್ರೇಟ್ ಮಾಡೋಣ ಅಂತ ಬಿಟ್ಟು ಜೊತೆಗೆ ಬಂದಿದ್ರು. ಆ ಕಾರಣಕ್ಕೆ ನಾನ್ ವೆಜ್ ಅಲೋ ಇರ್ಲಿಲ್ಲ ತಿನ್ಲಿಕ್ಕೆ. ಸೊ ಹಾಗಾಗಿ ಅವರಿಗೆ ಸಾದಾ ಕುಷ್ಕ ಮತ್ತೆ ದಾಲ್ ತಿನ್ಸ್ಕೊಂಡು ಅಲ್ಲಿಂದ ಸೀದಾ ಹೊರಟು ಬಂದಿದ್ದು ನಾವು ಮನೆ ಕಡೆಗೆ ಹೊರಟು ಬರ್ಬೇಕಾದ್ರೆ ನಾನು ನಮ್ಮ ಅಣ್ಣನ ಗಾಡಿ ಇಸ್ಕೊಂಡೆ. ಸೊ ನಾನು ಕೆಲಸ ಮಾಡ್ಬೇಕಾದ್ರೆ ಇದೇ ಗಾಡಿನ ಯೂಸ್ ಮಾಡ್ತಿದ್ದೆ. ಹಾಗಾಗಿ ಸೊ ತುಂಬಾ ದಿನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಸೊ ಅಲ್ಲಿಂದ ಸೀದಾ ಹೊರಡು ಬರ್ಬೇಕಾದ್ರೆ ನಾವು ಐಸ್ ತಗೊಂಡ್ ಬಂದ್ವಿ. ಮನೆಗೆ ಬಂದ ತಕ್ಷಣ ನಮ್ಮ ಅಪ್ಪ ಅಮ್ಮನ ಮನೇಲಿ ಕೂತ್ಕೊಂಡು ನನ್ನ ಮದುವೆ ಕೆಸೆಟ್ ನ ನೋಡ್ಕೊಂಡು ಅಲ್ಲಿಂದ ಸೀದಾ ಹೊರಡು ಬಂದಿದ್ದು ನಮ್ಮ ಮನೆ ಕಡೆಗೆ. ಸೊ ಇವತ್ತಿನ ಒಂದು ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ. ನನ್ನ ವ್ಲಾಗ್ಗಳು ನಿಮ್ಗೆ ಇಷ್ಟ ಆಗಿದ್ದೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನನ್ನ ಐಡಿನ ಇನ್ನೂವರೆಗೂ ನೀವು ಫಾಲೋ ಮಾಡ್ಕೊಳ್ಳಿ ಅಂದ್ರೆ ಸೊ ಫಾಲೋ ಮಾಡ್ಕೊಳ್ಳಿ ಮತ್ತೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಟಾಟಾ ಬೈ ಬೈ, ಸಿ ಯು ಸೂನ್.